ಫ್ರೆಂಡ್ಸ್ ನಾವು ಎಷ್ಟು ಚೆನ್ನಾಗಿ ಫೋಟೋ ಕ್ಲಿಕ್ ಮಾಡ್ತೀವಿ ಅಂದ್ರೆ ನಮ್ಮ ಹತ್ರ ಬಾದ್ಶಾ, ಅಕ್ಬರ್, ಸಲೀಮು, ಸಂತಾ ಕ್ಲಾಸು ಎಲ್ರು ಬರ್ತಾರೆ. ಅಯ್ಯಮ್ಮ ಇದು ಹೇಗ್ ಸಾಧ್ಯ? ಬಾದ್ಶಾ, ಅಕ್ಬರ್, ಸಲೀಮು ಎಲ್ಲ ನಿನ್ನ ಹತ್ರ ಬಂದು ಪರಿಚಯ ಮಾಡ್ಕೋತಾರ, ಫೋಟೋ ತಗೋತಾರ. ಇಲ್ಲ ನೋಡಿ ಬಾದ್ಶಾ ಅಕ್ಬರ್ನ ಫೋಟೋ ಹೆಂಗಿದೆ ಅಂತ. ಒಂದ್ಸರಿ ಅವ್ರ ಸಿಪಾಯಿ ನಮ್ಮ ಹತ್ರ ಬಂದು ಅಕ್ಬರ್ ರಾಜ ನಿಮ್ಮನ್ನ ಕರಿತಾ ಇದಾರೆ ಬನ್ನಿ ಅಂತ ನಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋದ್ರು. ನಾವು ನಮ್ಮ ಮುನ್ಸಮ್ಮಣ್ಣನ ಟೈಮ್ ಮಷಿನ್ ಮೇಲೆ ಕೂತ್ಕೊಂಡು ಅಲ್ಲಿಗೆ ಹೋದ್ವಿ, ಫೋಟೋ ಕ್ಲಿಕ್ ಮಾಡಿದ್ವಿ. ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಡ್ತು. ತಗೊಳ್ಳಿ ಇದನ್ನ ತಿನ್ನಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಾವು ವಾಪಸ್ಸು ಟೈಮ್ ಮೆಷಿನ್ ಕೂತ್ಕೊಂಡು ಬರ್ತಾ ಅಕ್ಕು ನೆನ್ಪಿಗೆ ಅಂತ ತಗೊಂಡ್ ಬಂದಿದ್ದು. ಇದೆ ನೋಡಿ ಹೆಂಗಿದೆ ಫೋಟೋ. ಓ ಮೈ ಗಾಡ್, ಈ ಅಕ್ಕು ಯಾರು? ಅಯ್ಯಯ್ಯೋ, ಬಾದ್ಶಾ ಅಕ್ಬರ್ ಇದಾರಲ್ಲ ಅವ್ರ ಮನೆ ಹೆಸರು ಅಕ್ಕು ಅಂತ. ನಮಗೂ ಇಷ್ಟ ಆಯ್ತು, ಅದಕ್ಕೋಸ್ಕರ ನಾವು ಅಕ್ಕು ಅಂತ ಕರೆಕ್ಟ್ ಶುರು ಮಾಡಿದ್ವಿ. ಹೌದು, ನಾನು ಎಲ್ಲಿದ್ದೆ? ಎಲ್ಲಿದ್ಯೋ ಅಲ್ಲೇ ನಿಂತ್ಕೊಳ್ಳೋ, ಜಾಸ್ತಿ ಮುಂದಕ್ಕೆ ಹೋಗ್ಬೇಡ ನೀನು. ಇಲ್ಲ ನೋಡಿ ಅನಾರ್ಕಲಿ ಫೋಟೋ. ನಾವು ಟೈಮ್ ಮಿಷನ್ ಅಲ್ಲಿ ಕೂತ್ಕೊಂಡಿದ್ವಿ, ತಕ್ಷಣ ಸಲೀಂ ಅನಾರ್ಕಲಿನ ಅಲ್ಲಿಗೆ ಕರ್ಕೊಂಡ್ಬಂದ್ಬಿಟ್ರು. ಮತ್ತೆ ಪೋಸ್ ಕೊಡಕ್ ಶುರು ಮಾಡಿದ್ರು. ಅಣ್ಣ ನನ್ನ ಅನಾರ್ಕಲಿ ಫೋಟೋ ತೆಗಿರಿ ಪ್ಲೀಸ್ ಅಂತ ಕರ್ಕೊಂಡ್ರು. ನಿಮ್ಮತ್ತ ಫೋಟೋಗ್ರಾಫರು ನಮ್ ಲೈಫ್ ಅಲ್ಲ ಎಲ್ಲೂ ಸಿಗಲ್ಲ ಅಂತ ಹೇಳಿದ್ರು. ನಾವು ಟೈಮ್ ಮಿಷನ್ ಕೂತ್ಕೊಂಡು ಇನ್ನೇನ್ ಫೋಟೋ ತೆಗಿಬೇಕು ಅಂತ ಅಲ್ಲಪ್ಪ, ಸಂತಾ ಕ್ಲಾಸ್ ಬಂದಲ್ಲ, ನೀವು ಅವನ್ ಫೋಟೋನ ತೆಗೆದ್ರಿ ಅಲ್ವಾ? ದೊಡ್ಡಣ್ಣ ಅದ್ರ ಮಜಾ ಅಂತೂ ಕೇಳೇ ಬೇಡಣ್ಣ. ಅದ್ ಏನಾಯ್ತು ಅಂತ ಹೇಳಿದ್ರೆ, ಆಗ ನಾವು ಮಿಠಾಯಿ ಖಾಲಿ ಆಯ್ತಾ ಅಥವಾ ಇನ್ನ ಉಳ್ದೈತೇನ? ಮುಗ್ದೋಯ್ತು. ಹಂಗಾದ್ರೆ ನಾವು ಶುರು ಮಾಡ್ಕೊಳ್ಳೋಣ್ರಿ ಗೆಳೆಯರ, ಏನಂತೀರಿ? ಶುರು ಮಾಡ್ಕೊಳ್ಳೋಣ. ತುಂಬಾ ಹೊತ್ತಿಂದ ನಮ್ಮನ್ನು ಗೂಗಲ್ ಮಾಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ನಿಬ್ಬರ್ಗೂ. ಏನ್ ಮಾಡ್ತಿದ್ರೆ ದಡಿಯಾಲೆ ಬುಡ್ಡೆ ಬಾಯ್ಲೆ ಹಿಡ್ಕೊಂಡ ಆಗತ್ ತನಕ. ನಮ್ಮನೇನು ಗೋಬಿ ಅಂತ ಮಾಡಿರನ? ರೀಲ್ ಮ್ಯಾಗೆ ರೀಲ್ ಬಿಡ್ತಾನೆ ಇದ್ದ ಈ ಮೋಟ. ಅವನ ಫೋಟೋ ತೋರಿಸಿ ಇದನ್ನ ಅನಾರ್ಕಲಿ ಫೋಟೋ ಅಂತ ಹೇಳಕತ್ತಾನ. ತಡಕ್ರಿ ಅವನಿಗೆ ಹಾಕ್ರಿ. ನಿನ್ನಿಂದ ನಾಯಿ ಹೊಡೆದಂಗ ಓಡಿಸ್ಕೊಳಕ್ ಆಯ್ತಲ್ಲ. ನೀನು ಬಾಯಿಗೆ ಒಂಚೂರು ಬೀಗ ಹಾಕೊಳಕ್ ಆಗಲ್ವೇನೋ ನಿನಗೆ? ಬಾಕ್ಸರ್ ಒಂದ್ ನಿಮಿಷ ಹಂಗೆ ನಿಂತ್ಕೊಂಡ್ರಿ. ಈಗ ನಾನು ನಿಮ್ಗೊಂದು ಸಕ್ಕತ್ತಾಗಿರೋ ಫೋಟೋ ತೆಗಿತೀನಿ, ನೀವು ಫುಲ್ ಖುಷಿ ಆಗ್ಬಿಡ್ತೀರ. ಒಂದೇ ಬಾದ್ಶಾ ಅಕ್ಬರ್ ತರನೇ ಇರ್ಬೇಕು, ಹಂಗ್ ತೆಗಿತೀನಿ. ನೋಡ್ತಾ ಇರಿ. ಬಾಯಿ ಮುಚ್ಕೊಂಡಿರೋ, ಇಲ್ಲ ಧರ್ಮದೇಟ್ ಬೀಳುತ್ತೆ. ಓಕೆ ಓಕೆ, ಲೈಟ್ ಇನ್ನೂ ಹತ್ರ ಬನ್ನಿ. ಇನ್ನೂ ಹತ್ರ, 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 ಇನ್ನೂ ಹತ್ರ. ಬೇಗ ತೆಗೆ ಫೋಟೋ. ಇನ್ನೂ ಹತ್ರ, ಇನ್ನೂ ಹತ್ರ ಬೇಕು. ಸ್ವಲ್ಪ ಹತ್ರ, ಇನ್ನೆಷ್ಟು ಹತ್ರನೋ? ನನ್ ಕೆನ್ನೆ ಸುಟ್ಟಾಗ್ತಾ ಇದೆ. ಇನ್ನೇನ ಸುಟ್ಟಾಗ್ತಿದ್ಯೋ? ಫೋಟೋ ಕ್ಯಾಮ್ರಾ ಏನಿದೆಯೋ, ಫೋಟೋ ತೆಗಿಯೋ. ನೋಡು ಎಷ್ಟು ಸುಂದರವಾಗಿದೆ ಈ ಪ್ರಕೃತಿ. ಕ್ಯಾಮ್ರಾ ಕೆಳಗೆ ಬಿದ್ದೋಗಿದೆ ಕಣೋ. ಯಾವ ಸಿಮೆ ಕ್ಯಾಮ್ರಾಮನ ನೀನು? ನಡೆಯೋ, ಮತ್ತೆ ಇನ್ನೊಂದ್ಸರಿ ಬರೋಣ. ಈ ಫೋಟೋ ಏನಾದ್ರು ತೆಗೆದು ನಾವು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಕಳ್ಸಿದ್ರೆ ಫಸ್ಟ್ ಪ್ರೈಸ್ ನಮಗೆ ಕಣ. ಹೌದಾ? ಹಾಗಾದ್ರೆ ರೆಡಿ, ಕೆಳಗೆ ಹೋಗೋಣ. ನನ್ನ ಸೊಂಟ. ಫೋಟೋ ನಾನು ಕ್ಯಾಮ್ರಾ ತಗೊಂಡಿದ್ದೀನಿ, ನೀನ್ ಲೈಟ್ ಇಟ್ಕೊಳ್ಳೋ ಬೇಗ. ನಾನ್ ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡಲ್ಲ ಕಣ್ರು. ಇಲ್ಲಿ ಕೇಳಿ, ನಾನು ಡಾನ್ ನ ಫೋಟೋ ತಗೊಳ್ಬೇಕಾಗಿತ್ತು. ಡಾನಾ ಅಯ್ಯೋ, ಅವನ ಪೊಲೀಸರು ಹುಡ್ಕಾಡ್ತಾ ಇದ್ದಾರೆ. ಅವನು ಹಿಡ್ಕೊಳ್ಳೋದು ಅಸಾಧ್ಯ. ಪ್ಲೀಸ್ ಪ್ಲೀಸ್ ದಯವಿಟ್ಟು ಬೇರೆ ಎಲ್ಲರೂ ಹೋಗಿ. ಪೊಲೀಸರು ಬಂದ್ಬಿಟ್ರೆ ನಮಗ್ ಕಷ್ಟ. ನಾನು ಆ ಡಾನ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಈ ಡಾನ್ ಬಗ್ಗೆ ಮಾತಾಡ್ತಿರೋದು. ನನ್ ನಾಯಿ ಹೆಸರು ಡಾನ್. ಇದು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡುತ್ತೆ. ನಾನಿದನ್ನ ಆಕ್ಟರ್ ಮಾಡ್ಬೇಕು ಅನ್ಕೊಂಡಿದೀನಿ. ಈ ನಾಯಿ ಮರಿ ಒಳ್ಳೆ ಆಕ್ಟರ್ ಆಗ್ಬೇಕು ಅಂತಲ್ಲ. ಎಲ್ಲಾದ್ರೂ ಡಾಗಿನ ಈ ರೀತಿ ಅಂದಿದ್ ಕೇಳಿದೀರಾ?
ದೂರ ಹೋಗು. ಅಯ್ಯೋ ಅವನು ನೋಡಿ ಯಾರು ನಕ್ಕಿದ್ರೆ ಅವನ್ಗೆ ಇಷ್ಟ ಆಗಲ್ಲ. ಅವನು ಕೋಪ ಬಂದಾಗ ಅದನ್ನ ತಡಿಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಸರಿ, ಈಗ ಇದ್ರ ಫೋಟೋ ತೆಗಿರಿ. ಸರಿ ಡಾಗಿ ಅಣ್ಣ, ಹೀಗೆ ಸುಮ್ಮನೆ ಕೂತ್ಕೊಂಡು ಪೋಸ್ ಕೊಡ್ತಾ ಇದ್ರೆ. ಓಕೆ ಡಾನಣ್ಣ, ಈಗ ನಾನು ಯಾವಾಗ ಸ್ಮೈಲ್ ಅಂತೀನಿ ನಿನ್ನ ಕಿಸಕತ್ತ ಕಿಸದ್ಬಿಡು. ಅಯ್ಯೋ ಏನಪ್ಪ ಇದು ಹಂಗೆ ಫೋಟೋ ತೆಗಿಯ. ಡಾನ್ ಪ್ಲೀಸ್ ನಿಲ್ಲು. ಮೇಡಮ್, ಇದು ಯಾಕೆ ನಮ್ಗೆ ಕಚ್ಬಾರ್ದು ಜಾಗದಲ್ಲೆಲ್ಲ ಕಚ್ಬಿಡ್ತು? ಇದನ್ನ ಅಣ್ಣ ಅಂತ ಯಾವತ್ತೂ ಹೇಳ್ಬೇಡಿ. ಇದ್ರ ಅಣ್ಣ ಇದಕ್ಕೆ ತುಂಬಾ ತೊಂದರೆ ಕೊಡ್ತಾನೆ, ಅದಕ್ಕೆ ಆ ಹೆಸರು ಕಂಡ್ರಾಗಲ್ಲ ಅವನ್ಗೆ. ಬೇಗ ಸಾರಿ ಹೇಳಿ, ಸಾರಿ ಹೇಳಿ ಬೇಗ. ಸಾರಿ ಸಾರಿ, ಈ ಸಾರಿ ಏನು ಹೇಳ್ತೀವಿ, ಆದ್ರೆ ಈ ಡಾನಿ ಎಲ್ಲಿದ್ದಾನೆ? ನಿನ್ ಹಿಂದೆನೆ ಇದೆ. ಏ ಅರೇಶ್ ಪುಟಾಣಿ, ನಾಯಿ ಮರಿನ ನೋಡಿ ಹೆದರ್ಕೊಂಡು ಹೋಗ್ತಾ ಇದೆಯಲ್ಲ ಮೋಟ ನಿನ್ನ ತಗ. ಡೋನ್, ಇನ್ನೊಂದು ಹೆಜ್ಜೆ ಮುಂದೆ ಇಟ್ರನ ನಾನಿನ್ನ ಚೆಚ್ಚಕ್ ಬಿಡ್ತೀನಿ ಅಷ್ಟೇ. ನೀನ್ ಓನರ್ ಇದ್ಲು ಅಂತ ನಾವೇನು ಮಾತಾಡಕ್ ಆಗ್ಲಿಲ್ಲ, ಆದ್ರೆ ಈಗ ನೀನೇನು ಮಾಡಕ್ಕಾಗಲ್ಲ, ಹುಷಾರು. ಏನಾಯ್ತು ಮಗು, ಯಾಕೆ ಅಳ್ತಿದ್ಯಾ? ನಾನಿನ್ನೂ ಪುಟಾಣಿ ಮಗು ಅಂತಿದ್ರು, ಅವರಿಬ್ಬರು ನನ್ನ ಕೋಲ್ ತಗೊಂಡು ಹೊಡಿತಾ ಇದ್ದಾರೆ ಕಣ್ರಿ. ಎಲ್ರು ಬನ್ನಿ, ಇವ್ರಿಗೆ ತಿಳಿಸೋಣ ನಮ್ಮ ಮಕ್ಳಿಗೆ ಹೊಡೆದ್ರೆ ಏನಾಗುತ್ತೆ ಅಂತ. ಓ, ಇವ್ ನಿಜವಾಗ್ಲೂ ಒಳ್ಳೆ ಆಕ್ಟರ್ ಕಣಪ್ಪತ್ಲು. ಏಯ್ ಉಷಾ, ಇನ್ನೊಂದ್ಸರಿ ಮಕ್ಕಳ ಮೇಲೆ ಏನಾದ್ರು ಕೈ ಮಾಡಿದ್ರೆ ಇದೇನು ಆಕ್ಟಿಂಗ್ ಜೊತೆನಲ್ಲಿ ಡ್ಯಾನ್ಸ್ ಮಾಡುತ್ತಲ್ಲ. ಎಲ್ಲ ದೊಡ್ಡ ನಾಯಿಗಳ ಹೊಟ್ಟೋಗ್ಬಿಟ್ಟು ಕಣಪ್ಪತ್ಲು. ಬಾ, ಇದ್ರ ಕತೆ ಈಗ ಏನು ಅಂತ ವಿಚಾರಿಸ್ಕೊಳ್ಳೋಣ. ಈಗೇನ್ ಮಾಡ್ತೀವಿ ಮಗ? ಈಗ ನೋಡು, ನಿಂಗೆ ಬುದ್ಧಿ ಕಲಿಸ್ತೀವಿ, ನಾವ್ ಏನು ಅಂತ ಗೊತ್ತಾಗುತ್ತೆ. ನಾನು ನಿಜವಾಗ್ಲೂ ಕೆಟ್ಟವನು, ನಾ ಸರಿ ಇಲ್ಲ, ನನಗೆ ಕೆಟ್ಟ ಮಗು, ನನಗೆ ಪನಿಷ್ಮೆಂಟ್ ಸಿಗ್ಲೇಬೇಕು. ಕೊಡಿ ಕೋಲನ್ನು, ನನಗೆ ನಾನೇ ಹೊಡ್ಕೊತೀನಿ, ಕೊಡಿ. ಮೋಟೋ ಓಡೋದಕ್ಕೆ ರೆಡಿಯಾಗೋ. ನಾನು ಆಗ್ಲೇ ರೆಡಿ ಕಣೋ. ಅಯ್ಯೋ, ನೀನ್ ಇಲ್ಲಿದ್ಯಾ? ನಾನ್ ನಿನ್ನ ಎಲ್ಲೆಲ್ಲೆಲ್ಲ ಹುಡುಕ್ದೆ ಗೊತ್ತಾ? ಮೋಟು ಪತ್ಲು, ಏನಪ್ಪ ನಿಮ್ಮ ಫೋಟೋ ಸ್ಟುಡಿಯೋ ಹೆಂಗ್ ನಡೀತಿದ್ಯಪ್ಪ? ಯಾಕೆ ಹೊಡಿತಿದ್ದೀನಿ ಅಂತ ಹೇಳ್ಬಿಟ್ಟಾರು ಹೊಡಿರಪ್ಪ. ಅಯ್ಯಪ್ಪ, ನಮಗೆ ಫೋಟೋ ಹೆಸರು ಕೇಳಿದ್ರೆ ಕೋಪ ಉಕ್ಕು ಬರುತ್ತೆ ಮುನ್ಸಮಣ್ಣ. ಓ ಮೈ ಗಾಡ್, ನಾವು ನಮ್ಮ ಮನೆ ಪಕ್ಕದ ಮನೆ ಡಾಗಿ ಫೋಟೋ ತೆಗಿಸ್ಕೋಬೇಕು ಅಂತ ಮೇಡಮ್ಗೆ ನಿಮ್ಮ ಹೆಸರನ್ನ ರೆಕಮೆಂಡ್ ಮಾಡಿದ್ವಿ. ನೀವು ನಮ್ಮನ್ನೇ ಹೊಡಿತಾ ಇದ್ದೀರೇನ್ರೋ ಕಂತ್ರಿಗಳ? ನೀವಿಬ್ರು ಯಾಕಪ್ಪ ಹಿಂಗ್ ನಗ್ತಾ ಇದ್ದೀರಾ? ನಮ್ಗೆ ಡಾನ್ ಅನ್ನೋ ಹೆಸರು ಕಂಡ್ರೆ ಆಗೋದಿಲ್ಲ. ನಡಿಯ ಮೋಟು, ಮುಯ್ಯಿಗೆ ಮುಯ್ಯಿ ತೀರ್ಸೋ ಟೈಮ್ ಬಂತು. ಓ ಮೈ ಗಾಡ್,
ಔಟ್ ಪ್ಲೀಸ್. ವೆರಿ ಗುಡ್. ಮೋಟು ಪತ್ಲು ಏನಪ್ಪಾ ಇಷ್ಟು ದೊಡ್ಡ ಕ್ಯೂ ಇದೆ ಅಲ್ಲಿ? ನಿಮ್ಗೆ ವಿಷಯ ಗೊತ್ತಿಲ್ವಾ? ಮೋಟು ಪತ್ಲು ತೆಗ್ದಿರೋ ಫೋಟೋಸ್ಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಸ್ಟ್ ಫೋಟೋ ಆಫ್ ದ ಇಯರ್ ಅಂತ ಅವಾರ್ಡ್ ಸಿಕ್ಕಿದೆ. ಮತ್ತೆ ನನ್ನ ಡಾಗಿ ಡಾನ್ಗೂ ಫಿಲ್ಮ್ ಅಲ್ಲಿ ರೋಲ್ ಕೂಡ ಸಿಕ್ಕಿದೆ. ತಗೊಳ್ಳಿ, ಸಿಹಿ ತಿನ್ನಿ. ಓ ಮೈ ಗಾಡ್, ಫೋಟೋ ತೆಗೆಯೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದ್ರೂ ಕೂಡ ಅವಾರ್ಡ್ ಮೋಟು ಪತ್ಲಕ್ ಬಂದ್ಬಿಡ್ತಲ್ಲಪ್ಪ. ಏನ್ ಮಾಡ್ಲಿ?